ಸಿಲಿಕಾನ್ ಸಿಟಿ ಬೆಂಗಳೂರು ಇದೀಗ ಹೊಸ ವರ್ಷವನ್ನ ಬರಮಾಡಿಕೊಳ್ಳಲು ಸಕಲ ರೀತಿಯಿಂದ ಸಜ್ಜಾಗ್ತಾ ಇದೆ. ಮತ್ತೊಂದು ಕಡೆಗೆ ಪೊಲೀಸ್ ಬಂದೋಬಸ್ತ್ ಕೂಡ ಇದೆ. ಇನ್ನು ಇದರ ಮಧ್ಯೆ ಇದೀಗ ಬೆಂಗಳೂರಿನಲ್ಲಿ ಡ್ರಗ್ ಜಾಲವೊಂದು ಕೂಡ ಪತ್ತೆಯಾಗಿದೆ. ಮಹಾರಾಷ್ಟ್ರದ ಪೊಲೀಸರ ಕಾರ್ಯಾಚರಣೆಯಲ್ಲಿ ಡ್ರಗ್ ಜಾಲ ಪತ್ತೆಯಾಗಿದ್ದು ಇದೀಗ ಬರೋಬ್ಬರಿ 55 ಕೋಟಿ ಮೌಲ್ಯದ ಡ್ರಗ್ ಅನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಹಾಗಾದ್ರೆ ನಿಜಕ್ಕೂ ಕೂಡ ಇದು ಕಂಡು ಬಂದಿದ್ದು ಎಲ್ಲಿ? ಆ ಕುರಿತಂದು ವರದಿ ನಿಮ್ಮ ಮುಂದೆ. ನಗರದಲ್ಲಿ ಡ್ರಗ್ ಸೀಸ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ನಾವು ಒಂದು ಫ್ಯಾಕ್ಟರಿಯ ಮುಂದೆ ಇದ್ದೀವಿ. ಈ ಒಂದು ಕೊತ್ತನೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಈ ಗೌಪ್ಯವಾದ ಸ್ಥಳದಲ್ಲಿ ಈ ಫ್ಯಾಕ್ಟರಿ ಇರುವಂಥದ್ದು. ಈ ಒಂದು ಫ್ಯಾಕ್ಟರಿಯಲ್ಲಿ ಡ್ರಗ್ಗಳ ಮ್ಯಾನುಫ್ಯಾಕ್ಚರ್ ಆಗ್ತಾ ಇದೆ ಅನ್ನುವಂತಹ ಒಂದು ವಿಚಾರಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಹೀಗಾಗಿ ಸದ್ಯ ಈ ಹಿನ್ನೆಲೆಯಲ್ಲಿ ಮಹಾರಾಷ್ಟ್ರ ಪೊಲೀಸರು ಈ ಡ್ರಗ್ಗನ್ನು ಏನಿದೆ ಆ ಡ್ರಗ್ ಫ್ಯಾಕ್ಟರಿಗಳನ್ನು ಸೀಸ್ ಮಾಡಿ ಇಲ್ಲಿದ್ದಂತಹ ಅಪಾರ ಮೊತ್ತದ ಡ್ರಗ್ಸ್ಗಳೇನಿದೆ ಆ ಡ್ರಗ್ಸ್ಗಳನ್ನು ಸೀಸ್ ಮಾಡಿ ತಮ್ಮ ಒಂದು ವಶಕ್ಕೆ ಪಡೆದುಕೊಂಡಿರುವ ಅಂದರೆ ರಾಜಸ್ಥಾನ ಮೂಲದ 4 ಕಿಂಗ್ ಪಿನ್ಗಳೇನಿದ್ದಾರೆ ಆ ಕಿಂಗ್ ಪಿನ್ಗಳು ಈ ಒಂದು ಸ್ಥಳದಲ್ಲಿ ನೀವು ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು. ಈ ಒಂದು ಸ್ಥಳದಲ್ಲಿ ಮಾದಕ ವಸ್ತುಗಳನ್ನು ಪ್ರೊಡ್ಯೂಸ್ ಮಾಡುವಂತಹ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ರು. ಅಂದರೆ ಸಿಂಥೆಟಿಕ್ ಡ್ರಗ್ ಏನಿದೆ ಆ ಸಿಂಥೆಟಿಕ್ ಡ್ರಗ್ಗಳು ನಗರದಲ್ಲಿ ಅಂದರೆ ದೇಶದಲ್ಲಿ ಯಾವುದೇ ಸಿದ್ಧವಾಗ್ತಾ ಇರಲಿಲ್ಲ. ಆದರೆ ಈಗಿನ ಒಂದಷ್ಟು ಟೆಕ್ನಾಲಜಿಗಳನ್ನು ಬಳಸಿಕೊಂಡು ಇಲ್ಲಿ ಡ್ರಗ್ಗಳನ್ನು ಪ್ರೊಡ್ಯೂಸ್ ಮಾಡುವಂತಹ ಮುಖಾಂತರ ಯುವಜನತೆಗೆ ಮಾರಕವಾಗ್ತಾ ಇದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಇದೆಲ್ಲದರ ಅಂದರೆ ಮೊದಲು ಮಹಾರಾಷ್ಟ್ರ ಪೊಲೀಸರು ಒಬ್ಬ ಆರೋಪಿಯನ್ನು ಪತ್ತೆ ಹಚ್ತಾರೆ. ಅವನ ಮುಖಾಂತರ ಮತ್ತಷ್ಟು ವಿಚಾರಗಳನ್ನು ತಿಳಿದುಕೊಂಡಂತಹ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿಯೇ 3 ಫ್ಯಾಕ್ಟ್ರಿಗಳು ಇರುವಂತಹ ಒಂದು ವಿಚಾರ ಏನಿದೆ ಆ ವಿಚಾರ ಆತನಿಗೆ ಹೇಳ್ತಾರೆ. ಹೀಗಾಗಿ ಈ ಸಂಬಂಧವಾಗಿ ಸಾಕಷ್ಟು ಒಂದು ತನಿಖೆಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ಪ್ರಶಾಂತ್ ಅನ್ನುವಂತಹ ಬೆಳಗಾವಿ ಮೂಲದ ಕಿಂಗ್ ಪಿನ್ ಏನಿದ್ದಾನೆ ಆತ ಈ ಒಂದು ಭಾಗದಲ್ಲಿ ಅಂದರೆ ಬೆಂಗಳೂರಿನಲ್ಲಿ ಆತ ಡ್ರಗ್ಸ್ಗಳನ್ನು ಅಂದರೆ 3 ಡ್ರಗ್ ಫ್ಯಾಕ್ಟ್ರಿಗಳನ್ನು ನಡೆಸ್ತಾ ಇರ್ತಾನೆ. ಇಲ್ಲಿ ಡ್ರಗ್ಗಳನ್ನು ಪ್ರೊಡ್ಯೂಸ್ ಮಾಡಿ ನಂತರ ಗೋಡನನ್ನು ಅಂದರೆ ಮಾರ್ವಾಡಿ ಸುರೇಶ್ ಅನ್ನುವಂತಹ ಒಬ್ಬ ವ್ಯಕ್ತಿ ಇರ್ತಾನೆ. ಆತನಿಗೆ ಸೇರಿದಂತಹ ಈ ಒಂದು ಜಾಗದಲ್ಲಿ ಆ ಒಂದು ಮನೆಯಲ್ಲಿ ಬಾಡಿಗೆಗೆ ಪಡೆದುಕೊಂಡು ನಂತರ ಅಲ್ಲಿ ಒಂದು ಅಂದರೆ ಇಲ್ಲಿ ಪ್ರೊಡ್ಯೂಸ್ ಮಾಡಿರುವಂತಹ ಒಂದು ಡ್ರಗ್ಗಳೇನಿದೆ ಅದನ್ನು ಆ ಗೋಡನ್ಗೆ ಶಿಫ್ಟ್ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂಥದ್ದು. ಈಗಾಗಲೇ ನೀವು ನೋಡ್ತಾ ಇರಬಹುದು ಈ ಒಂದು ಗೌಪ್ಯ ಸ್ಥಳದಲ್ಲಿ ಯಾವ ರೀತಿ ಅಂದರೆ ಯಾರಿಗೂ ಕೂಡ ಸ್ಥಳೀಯರಿಗೂ ಕೂಡ ಇಲ್ಲಿ ಏನಾಗ್ತಾ ಇದೆ ಅನ್ನುವಂತಹ ವಿಚಾರಗಳು ಗೊತ್ತಾಗದ ರೀತಿಯಲ್ಲಿ ಡ್ರಗ್ಗಳನ್ನು ಪ್ರೊಡ್ಯೂಸ್ ಮಾಡ್ತಾ ಇರುವಂಥದ್ದು. ಹೀಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ಬೃಹತ್ ಜಾಲ ಅಂತಲೇ ಹೇಳ್ಬೋದಾಗಿದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ನೀವು ನೋಡ್ತಾ ಇರಬಹುದು ಸಂಪೂರ್ಣವಾದಂತಹ ಒಂದು ಗೋಡನ್ ಏನಿದೆ ಆ ಗೋಡನನ್ನು ಸೀಲ್ ಮಾಡಿ ಯಾರೂ ಕೂಡ ಪ್ರವೇಶ ಮಾಡದಂತೆ ಇದನ್ನು ಮಹಾರಾಷ್ಟ್ರ ಪೊಲೀಸರು ಮತ್ತು ನಗರ ಪೊಲೀಸರು ಏನಿದ್ದಾರೆ ಅವರು ತಮ್ಮ ಒಂದು ಸುಪರ್ದಿಗೆ ತೆಗೆದುಕೊಂಡಿರುವಂಥದ್ದು. ಹೀಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮತ್ತಷ್ಟು ಆರೋಪಿಗಳು ಬಂಧನ ಆಗುವಂತಹ ಸಾಧ್ಯತೆ ಇದೆ. ಇಲ್ಲಿ ಪ್ರೊಡ್ಯೂಸ್ ಆಗಿರುವಂತಹ ಡ್ರಗ್ಗಳೇನಿದೆ ಬೇರೆ ರಾಜ್ಯಕ್ಕೂ ಕೂಡ ಮಾರಾಟ ಆಗುವಷ್ಟರ ಮಟ್ಟಿಗೆ ಇಲ್ಲಿ ಪ್ರೊಡ್ಯೂಸ್ ಆಗ್ತಾ ಇತ್ತು ಅಂತ ಹೇಳಿ ಈಗ ಗೊತ್ತಾಗ್ತಾ ಇರುವಂಥದ್ದು. ಅಂದರೆ 55 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ ಸದ್ಯದ ಮಟ್ಟಿಗೆ ಒಂದು ಪತ್ತೆಯಾಗಿರುವಂಥದ್ದು. ಇವರು ರವಾನೆ ಮಾಡಿದ್ದೆಷ್ಟು ಅನ್ನುವಂಥದ್ದು ಕೂಡ ಮುಂದಿನ ಹಂತದ ವಿಚಾರಣೆಯಲ್ಲಿ ಗೊತ್ತಾಗಲಿದೆ. ಕ್ಯಾಮ್ರಾಮನ್ ಮಂಜು ಜೊತೆ ಅಭಿಷೇಕ್ ಜಯಶಂಕರ್, ರಿಪಬ್ಲಿಕನ್. ಸಿಲಿಕಾನ್ ಸಿಟಿ ಬೆಂಗಳೂರು ಇದೀಗ ಹೊಸ ವರ್ಷವನ್ನ ಬರಮಾಡಿಕೊಳ್ಳಲು ಸಕಲ ರೀತಿಯಿಂದ ಸಜ್ಜಾಗ್ತಾ ಇದೆ. ಮತ್ತೊಂದು ಕಡೆಗೆ ಪೊಲೀಸ್ ಬಂದೋಬಸ್ತ್ ಕೂಡ ಇದೆ. ಇನ್ನು ಇದರ ಮಧ್ಯೆ ಇದೀಗ ಬೆಂಗಳೂರಿನಲ್ಲಿ ಡ್ರಗ್ ಜಾಲವೊಂದು ಕೂಡ ಪತ್ತೆಯಾಗಿದೆ. ಮಹಾರಾಷ್ಟ್ರದ ಪೊಲೀಸರ ಕಾರ್ಯಾಚರಣೆಯಲ್ಲಿ ಡ್ರಗ್ ಜಾಲ ಪತ್ತೆಯಾಗಿದ್ದು ಇದೀಗ ಬರೋಬ್ಬರಿ 55 ಕೋಟಿ ಮೌಲ್ಯದ ಡ್ರಗ್ ಅನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಹಾಗಾದ್ರೆ ನಿಜಕ್ಕೂ ಕೂಡ ಇದು ಕಂಡು ಬಂದಿದ್ದು ಎಲ್ಲಿ? ಆ ಕುರಿತಂದು ವರದಿ ನಿಮ್ಮ ಮುಂದೆ. ನಗರದಲ್ಲಿ ಡ್ರಗ್ ಸೀಸ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ನಾವು ಒಂದು ಫ್ಯಾಕ್ಟರಿಯ ಮುಂದೆ ಇದ್ದೀವಿ. ಈ ಒಂದು ಕೊತ್ತನೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಈ ಗೌಪ್ಯವಾದ ಸ್ಥಳದಲ್ಲಿ ಈ ಫ್ಯಾಕ್ಟರಿ ಇರುವಂಥದ್ದು. ಈ ಒಂದು ಫ್ಯಾಕ್ಟರಿಯಲ್ಲಿ ಡ್ರಗ್ಗಳ ಮ್ಯಾನುಫ್ಯಾಕ್ಚರ್ ಆಗ್ತಾ ಇದೆ ಅನ್ನುವಂತಹ ಒಂದು ವಿಚಾರಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಹೀಗಾಗಿ ಸದ್ಯ ಈ ಹಿನ್ನೆಲೆಯಲ್ಲಿ ಮಹಾರಾಷ್ಟ್ರ ಪೊಲೀಸರು ಈ ಡ್ರಗ್ಗನ್ನು ಏನಿದೆ ಆ ಡ್ರಗ್ ಫ್ಯಾಕ್ಟರಿಗಳನ್ನು ಸೀಸ್ ಮಾಡಿ ಇಲ್ಲಿದ್ದಂತಹ ಅಪಾರ ಮೊತ್ತದ ಡ್ರಗ್ಸ್ಗಳೇನಿದೆ ಆ ಡ್ರಗ್ಸ್ಗಳನ್ನು ಸೀಸ್ ಮಾಡಿ ತಮ್ಮ ಒಂದು ವಶಕ್ಕೆ ಪಡೆದುಕೊಂಡಿರುವ ಅಂದರೆ ರಾಜಸ್ಥಾನ ಮೂಲದ 4 ಕಿಂಗ್ ಪಿನ್ಗಳೇನಿದ್ದಾರೆ ಆ ಕಿಂಗ್ ಪಿನ್ಗಳು ಈ ಒಂದು ಸ್ಥಳದಲ್ಲಿ ನೀವು ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು. ಈ ಒಂದು ಸ್ಥಳದಲ್ಲಿ ಮಾದಕ ವಸ್ತುಗಳನ್ನು ಪ್ರೊಡ್ಯೂಸ್ ಮಾಡುವಂತಹ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ರು. ಅಂದರೆ ಸಿಂಥೆಟಿಕ್ ಡ್ರಗ್ ಏನಿದೆ ಆ ಸಿಂಥೆಟಿಕ್ ಡ್ರಗ್ಗಳು ನಗರದಲ್ಲಿ ಅಂದರೆ ದೇಶದಲ್ಲಿ ಯಾವುದೇ ಸಿದ್ಧವಾಗ್ತಾ ಇರಲಿಲ್ಲ. ಆದರೆ ಈಗಿನ ಒಂದಷ್ಟು ಟೆಕ್ನಾಲಜಿಗಳನ್ನು ಬಳಸಿಕೊಂಡು ಇಲ್ಲಿ ಡ್ರಗ್ಗಳನ್ನು ಪ್ರೊಡ್ಯೂಸ್
ಮಾಡುವಂತಹ ಮುಖಾಂತರ ಯುವಜನತೆಗೆ ಮಾರಕವಾಗ್ತಾ ಇದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಇದೆಲ್ಲದರ ಅಂದರೆ ಮೊದಲು ಮಹಾರಾಷ್ಟ್ರ ಪೊಲೀಸರು ಒಬ್ಬ ಆರೋಪಿಯನ್ನು ಪತ್ತೆ ಹಚ್ತಾರೆ. ಅವನ ಮುಖಾಂತರ ಮತ್ತಷ್ಟು ವಿಚಾರಗಳನ್ನು ತಿಳಿದುಕೊಂಡಂತಹ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿಯೇ 3 ಫ್ಯಾಕ್ಟ್ರಿಗಳು ಇರುವಂತಹ ಒಂದು ವಿಚಾರ ಏನಿದೆ ಆ ವಿಚಾರ ಆತನಿಗೆ ಹೇಳ್ತಾರೆ. ಹೀಗಾಗಿ ಈ ಸಂಬಂಧವಾಗಿ ಸಾಕಷ್ಟು ಒಂದು ತನಿಖೆಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ಪ್ರಶಾಂತ್ ಅನ್ನುವಂತಹ ಬೆಳಗಾವಿ ಮೂಲದ ಕಿಂಗ್ ಪಿನ್ ಏನಿದ್ದಾನೆ ಆತ ಈ ಒಂದು ಭಾಗದಲ್ಲಿ ಅಂದರೆ ಬೆಂಗಳೂರಿನಲ್ಲಿ ಆತ ಡ್ರಗ್ಸ್ಗಳನ್ನು ಅಂದರೆ 3 ಡ್ರಗ್ ಫ್ಯಾಕ್ಟ್ರಿಗಳನ್ನು ನಡೆಸ್ತಾ ಇರ್ತಾನೆ. ಇಲ್ಲಿ ಡ್ರಗ್ಗಳನ್ನು ಪ್ರೊಡ್ಯೂಸ್ ಮಾಡಿ ನಂತರ ಗೋಡನನ್ನು ಅಂದರೆ ಮಾರ್ವಾಡಿ ಸುರೇಶ್ ಅನ್ನುವಂತಹ ಒಬ್ಬ ವ್ಯಕ್ತಿ ಇರ್ತಾನೆ. ಆತನಿಗೆ ಸೇರಿದಂತಹ ಈ ಒಂದು ಜಾಗದಲ್ಲಿ ಆ ಒಂದು ಮನೆಯಲ್ಲಿ ಬಾಡಿಗೆಗೆ ಪಡೆದುಕೊಂಡು ನಂತರ ಅಲ್ಲಿ ಒಂದು ಅಂದರೆ ಇಲ್ಲಿ ಪ್ರೊಡ್ಯೂಸ್ ಮಾಡಿರುವಂತಹ ಒಂದು ಡ್ರಗ್ಗಳೇನಿದೆ ಅದನ್ನು ಆ ಗೋಡನ್ಗೆ ಶಿಫ್ಟ್ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂಥದ್ದು. ಈಗಾಗಲೇ ನೀವು ನೋಡ್ತಾ ಇರಬಹುದು ಈ ಒಂದು ಗೌಪ್ಯ ಸ್ಥಳದಲ್ಲಿ ಯಾವ ರೀತಿ ಅಂದರೆ ಯಾರಿಗೂ ಕೂಡ ಸ್ಥಳೀಯರಿಗೂ ಕೂಡ ಇಲ್ಲಿ ಏನಾಗ್ತಾ ಇದೆ ಅನ್ನುವಂತಹ ವಿಚಾರಗಳು ಗೊತ್ತಾಗದ ರೀತಿಯಲ್ಲಿ ಡ್ರಗ್ಗಳನ್ನು ಪ್ರೊಡ್ಯೂಸ್ ಮಾಡ್ತಾ ಇರುವಂಥದ್ದು. ಹೀಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ಬೃಹತ್ ಜಾಲ ಅಂತಲೇ ಹೇಳ್ಬೋದಾಗಿದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ನೀವು ನೋಡ್ತಾ ಇರಬಹುದು ಸಂಪೂರ್ಣವಾದಂತಹ ಒಂದು ಗೋಡನ್ ಏನಿದೆ ಆ ಗೋಡನನ್ನು ಸೀಲ್ ಮಾಡಿ ಯಾರೂ ಕೂಡ ಪ್ರವೇಶ ಮಾಡದಂತೆ ಇದನ್ನು ಮಹಾರಾಷ್ಟ್ರ ಪೊಲೀಸರು ಮತ್ತು ನಗರ ಪೊಲೀಸರು ಏನಿದ್ದಾರೆ ಅವರು ತಮ್ಮ ಒಂದು ಸುಪರ್ದಿಗೆ ತೆಗೆದುಕೊಂಡಿರುವಂಥದ್ದು. ಹೀಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮತ್ತಷ್ಟು ಆರೋಪಿಗಳು ಬಂಧನ ಆಗುವಂತಹ ಸಾಧ್ಯತೆ ಇದೆ. ಇಲ್ಲಿ ಪ್ರೊಡ್ಯೂಸ್ ಆಗಿರುವಂತಹ ಡ್ರಗ್ಗಳೇನಿದೆ ಬೇರೆ ರಾಜ್ಯಕ್ಕೂ ಕೂಡ ಮಾರಾಟ ಆಗುವಷ್ಟರ ಮಟ್ಟಿಗೆ ಇಲ್ಲಿ ಪ್ರೊಡ್ಯೂಸ್ ಆಗ್ತಾ ಇತ್ತು ಅಂತ ಹೇಳಿ ಈಗ ಗೊತ್ತಾಗ್ತಾ ಇರುವಂಥದ್ದು. ಅಂದರೆ 55 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ ಸದ್ಯದ ಮಟ್ಟಿಗೆ ಒಂದು ಪತ್ತೆಯಾಗಿರುವಂಥದ್ದು. ಇವರು ರವಾನೆ ಮಾಡಿದ್ದೆಷ್ಟು ಅನ್ನುವಂಥದ್ದು ಕೂಡ ಮುಂದಿನ ಹಂತದ ವಿಚಾರಣೆಯಲ್ಲಿ ಗೊತ್ತಾಗಲಿದೆ. ಕ್ಯಾಮ್ರಾಮನ್ ಮಂಜು ಜೊತೆ ಅಭಿಷೇಕ್ ಜಯಶಂಕರ್, ರಿಪಬ್ಲಿಕನ್. ಸಿಟಿ ಬೆಂಗಳೂರು ಇದೀಗ ಹೊಸ ವರ್ಷವನ್ನ ಬರಮಾಡಿಕೊಳ್ಳಲು ಸಕಲ ರೀತಿಯಿಂದ ಸಜ್ಜಾಗ್ತಾ ಇದೆ. ಮತ್ತೊಂದು ಕಡೆಗೆ ಪೊಲೀಸ್ ಬಂದೋಬಸ್ತ್ ಕೂಡ ಇದೆ. ಇನ್ನು ಇದರ ಮಧ್ಯೆ ಇದೀಗ ಬೆಂಗಳೂರಿನಲ್ಲಿ ಡ್ರಗ್ ಜಾಲವೊಂದು ಕೂಡ ಪತ್ತೆಯಾಗಿದೆ. ಮಹಾರಾಷ್ಟ್ರದ ಪೊಲೀಸರ ಕಾರ್ಯಾಚರಣೆಯಲ್ಲಿ ಡ್ರಗ್ ಜಾಲ ಪತ್ತೆಯಾಗಿದ್ದು ಇದೀಗ ಬರೋಬ್ಬರಿ 55 ಕೋಟಿ ಮೌಲ್ಯದ ಡ್ರಗ್ ಅನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಹಾಗಾದ್ರೆ ನಿಜಕ್ಕೂ ಕೂಡ ಇದು ಕಂಡು ಬಂದಿದ್ದು ಎಲ್ಲಿ? ಆ ಕುರಿತೊಂದು ವರದಿ ನಿಮ್ಮ ಮುಂದೆ. ನಗರದಲ್ಲಿ ಡ್ರಗ್ ಸೀಸ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ನಾವು ಒಂದು ಫ್ಯಾಕ್ಟರಿಯ ಮುಂದೆ ಇದ್ದೀವಿ. ಈ ಒಂದು ಕೊತ್ತನೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಈ ಗೌಪ್ಯವಾದ ಸ್ಥಳದಲ್ಲಿ ಈ ಫ್ಯಾಕ್ಟರಿ ಇರುವಂಥದ್ದು. ಈ ಒಂದು ಫ್ಯಾಕ್ಟರಿಯಲ್ಲಿ ಡ್ರಗ್ಗಳ ಮ್ಯಾನುಫ್ಯಾಕ್ಚರ್ ಆಗ್ತಾ ಇದೆ ಅನ್ನುವಂತಹ ಒಂದು ವಿಚಾರಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಹೀಗಾಗಿ ಸದ್ಯ ಈ ಹಿನ್ನೆಲೆಯಲ್ಲಿ ಮಹಾರಾಷ್ಟ್ರ ಪೊಲೀಸರು ಈ ಡ್ರಗ್ಗನ್ನು ಏನಿದೆ ಆ ಡ್ರಗ್ ಫ್ಯಾಕ್ಟರಿಗಳನ್ನು ಸೀಸ್ ಮಾಡಿ ಇಲ್ಲಿದ್ದಂತಹ ಅಪಾರ ಮೊತ್ತದ ಡ್ರಗ್ಸ್ಗಳೇನಿದೆ ಆ ಡ್ರಗ್ಸ್ಗಳನ್ನು ಸೀಸ್ ಮಾಡಿ ತಮ್ಮ ಒಂದು ವಶಕ್ಕೆ ಪಡೆದುಕೊಂಡಿರುವ ಅಂದರೆ ರಾಜಸ್ಥಾನ ಮೂಲದ 4 ಕಿಂಗ್ ಪಿನ್ಗಳೇನಿದ್ದಾರೆ ಆ ಕಿಂಗ್ ಪಿನ್ಗಳು ಈ ಒಂದು ಸ್ಥಳದಲ್ಲಿ ನೀವು ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು. ಈ ಒಂದು ಸ್ಥಳದಲ್ಲಿ ಮಾದಕ ವಸ್ತುಗಳನ್ನು ಪ್ರೊಡ್ಯೂಸ್ ಮಾಡುವಂತಹ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ರು. ಅಂದರೆ ಸಿಂಥೆಟಿಕ್ ಡ್ರಗ್ ಏನಿದೆ ಆ ಸಿಂಥೆಟಿಕ್ ಡ್ರಗ್ಗಳು ನಗರದಲ್ಲಿ ಅಂದರೆ